ಹಲೋ ಹಾಯ್ ನಮಸ್ತೆ. ಕೆ ಪಿ ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀರಾ? ಅರೆ ಏನಪ್ಪ ಇವರು ಎಲ್ಲಿ ನಾಪತ್ತೆಯಾಗಿದ್ರು ಅನ್ಕೋತೀರಾ? ಎಸ್, ಸ್ವಲ್ಪ ತುಂಬ ಅಂದರೆ ತುಂಬ ದಿನಗಳಲ್ಲ, ತಿಂಗಳ ಅಂದರೆ ಒಂದು 3 ತಿಂಗಳು ಕಾಲ ರೆಸ್ಟ್ ಆಯಿತು ಅಂತ ಹೇಳ್ಬೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಕೇಳ್ತಾ ಇದ್ರು ಯಾಕೆ ಬರ್ತಾ ಇಲ್ಲ ಬ್ಲಾಗ್ಸ್ ಅಂತ. ಅವ್ರಿಗೆಲ್ಲ ಖುಷಿಯಾಗಿರುತ್ತೆ. ಇನ್ನೊಬ್ರು ಕೆಲವೊಂದಿಷ್ಟು ಜನ ಅಯ್ಯೋ ಮತ್ತೆ ಇವ್ರಿಗೂ ಬ್ಲಾಗ್ಸ್ ಬರ್ತಾ ಇದೆ ನೋಡ್ಬೇಕಾ ಅಂತ, ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡಿದ್ರ ಅನ್ಕೊತಿರ್ಬೋದು. ಏನೇ ಇರಲಿ ಎಲ್ಲರೂ ನಮ್ಮವರೇ. ಓಕೆ, ಯಾರು ನನಗೆ ಆ ರೀತಿ ಹೇಳಿಲ್ಲ, ಜೋಕ್ ಮಾಡ್ತಾ ಇದ್ದೀನಿ. ಬಟ್ ಅವ್ರ ಮನಸ್ಸಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಓಕೆ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈಗ ನಾವು ಹೊಸ ವರ್ಷಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಈ ವರ್ಷ ಕಳೆದಿರೋ ನೆನಪುಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಅವಶ್ಯಕತೆ ಅನ್ಕೋತೀನಿ. ನಿಮ್ಮ ಲೈಫಲ್ಲೂ ಇರ್ಬೋದಲ್ಲ, ಇವಾಗ 2025ರಲ್ಲಿ ಒಂದು ಮರೆಯಲಾರದ ಸಿಹಿ ನೆನಪುಗಳು ಅಥವಾ ಘಟನೆಗಳಿರಬಹುದು. ನನ್ನ ಪರ್ಸ್ನಲಿ ಇದು 2025 ಯಾವ ರೀತಿ ಇದೆ ಅಂತ ಅಂದರೆ, ಒಂದು ಕ್ಷಣ ಎಲ್ಲರೂ ಅಂದರೆ ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಒಂದು ಕ್ಷಣ ಇದು ಒಂದು ವರ್ಷನ ಪೂರ 2025 ಸ್ಟಾರ್ಟ್ ಆಗಿಂದ ಇವತ್ತಿನವರೆಗೂ ಒಂದು ಕ್ಷಣ ನಾವು ಕಣ್ಣು ಹಚ್ಕೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಯಾವುದು ಕಷ್ಟ ಜಾಸ್ತಿ ಬರುತ್ತಾ ಅಥವಾ ನಾವು ಪಟ್ಟಿರುವಂಥ ಸಂತೋಷ ಜಾಸ್ತಿ ಆಗುತ್ತಾ ಅಂತ ಯೋಚನೆ ಮಾಡಿ. ಅಂದರೆ ಒಂದು ವರ್ಷದಲ್ಲಿ ನಾವು ಏನು ಪಡ್ಕೊಂಡ್ವಿ ಅನ್ನೋದು ಒಂದು ಸುಮ್ಮನೆ ನಮಗೆ ಕ್ಯಾಲ್ಕುಲೇಷನ್ ಅಂತ ಹೇಳ್ಬೋದು. ಈ ರೀತಿ ನಾ ಏನಾದರೂ ಟ್ರೈ ಮಾಡಿದ್ರೆ ನನಗೆ ನಿಜ ಹೇಳಬೇಕಂದ್ರೆ 2025 ಇಷ್ಟು ಖುಷಿ ನಂದು ಲೈಫಲ್ಲಿ ನನಗೋಸ್ಕರ ಅಂತ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ಆ ರೀತಿ ಬದುಕಿರುವಂಥ ವರ್ಷ ಅಂದರೆ 2025 ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಪಟ್ಟಿರೋಕ್ಕಿಂತ ನನಗೆ ಎಷ್ಟು ಕೆಲವೊಂದು ಸಂದರ್ಭಗಳಿರ್ಬೋದು, ಕೆಲವೊಂದು ಘಟನೆಗಳಿರ್ಬೋದು, ನಾನು ಯಾವ ರೀತಿ ಇರಬೇಕು ಅನ್ಕೋತಿದ್ದೆ ಅದಕ್ಕಿಂತ ಜಾಸ್ತಿ ಜೀವಿಸಿದ್ದೀನಿ, ಅದನ್ನು ಜಾಸ್ತಿ ಖುಷಿ ಪಟ್ಟಿದ್ದೀನಿ, ಆನಂದ ಪಟ್ಟಿದ್ದೀನಿ ಅಂತ ಹೇಳ್ಬೋದು. ಆ ರೀತಿ ಯಾವ ರೀತಿ ಇರಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಜಾಸ್ತಿನೂ ಇದ್ದಿದ್ದೀನಿ. ಇಷ್ಟು ಟ್ರಾವೆಲಿಂಗ್ ಮಾಡಿದ್ದೀನಿ ಅಂದರೆ ನನ್ನ ಲೈಫಲ್ಲೇ ನಾನು ಹುಟ್ಟಿಷ್ಟು ದೊಡ್ಡವಳಾಗಿಂದ ಇಷ್ಟು ಟ್ರಾವೆಲಿಂಗು ಈ ವರ್ಷದಲ್ಲಿ ಮಾಡಿರೋಕ್ಕಿಂತ ಮೊದಲು ಎಲ್ಲಿಯೂ ಮಾಡಿಲ್ಲ. ನಾನು ಅಷ್ಟು ಟ್ರಾವೆಲಿಂಗ್ ಮಾಡಿದ್ದೀನಿ ಈ ವರ್ಷದಲ್ಲಿ. ಎಷ್ಟು ಖುಷಿ ತಂದು ಕೊಟ್ಟಿದೆ ಅಂದರೆ ಮನಸ್ಸಿಗೆ ತುಂಬ ಖುಷಿ ತಂದು ಕೊಟ್ಟಿದೆ. ಕಷ್ಟಗಳು ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ನಾವು ಆ ಕ್ಷಣದಲ್ಲಿ ಕಣ್ಮುಚ್ಚಿದಾಗ ನಮಗೆ ಖುಷಿಗಿಂತ ನನಗೆ 2 ತೂಕಕ್ಕೆ ಹಾಕಿದರೆ ಸಂತೋಷನೇ ಜಾಸ್ತಿ ಬರ್ತಿದೆ ಅಂತ ಹೇಳ್ಬೋದು. ನೀವು ಕಣ್ಣು ಮುಚ್ಕೊಂಡಾಗ ಯಾವ ರೀತಿ ಫೀಲ್ ಅಂತಂತ ನೀವೇ ಒಂದು ಕ್ಷಣ ನೀವೇ ಫೀಲ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಳ್ಳೋಂಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ನಾನು ಒಂದು ವಿಡಿಯೋ ಮಾಡೋದಕ್ಕೆ ರೆಸ್ಪಾನ್ಸ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಿದರೆ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಹೊಲದಲ್ಲಿ ಊಟ ಮಾಡಿರೋದು, ಈ ಒಂದು ನಾನು ವಿಡಿಯೋ ಮಾಡಿ ಸ್ಟಾಪ್ ಮಾಡಿಬಿಟ್ಟಿರೋದ್ರಿಂದ ಅವಾಗ ನನ್ನ ಲೈಫಲ್ಲಿ ನಡೆದಿರುವಂಥ ಕೆಲವೊಂದು ಸಣ್ಣ ಕ್ಲಿಪ್ಪಿಂಗು ತುಂಬ ಚೆನ್ನಾಗಿದೆ ಎಲ್ಲ ವಿಡಿಯೋಗಳು. ಬಟ್ ಎಲ್ಲನೂ ಹಾಕಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂತ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಒಂಥರ ಲೈಫಲ್ಲಿ ಬ್ಯುಸಿ ಆಗಿದೆ ಅಂತ ಹೇಳ್ಬೋದು. ಈ ಲೈಫ್ ಎಂಜಾಯ್ ಮಾಡ್ತಿದ್ದೀನೋ ಏನು ಅಂತ ಗೊತ್ತಾಗಿಲ್ಲ. ಒಟ್ಟಿಗೆ ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಎಲ್ಲಿ ಹೋದ್ರೆ ಎಲ್ಲನೂ ವಿಡಿಯೋ ಮಾಡಬೇಕು, ಇದನ್ನು ವಿಡಿಯೋ ಮಾಡಬೇಕಂತ ಪ್ರತಿಯೊಂದು, ಬಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಇವಾಗ ಈ ಇಯರೇ ಎಂಡ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಆದರೂ ಕ್ಲಿಪ್ಪಿಂಗ್ಸ್ನ ಎಲ್ಲ ಜೊತೆ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲದರಲ್ಲಿ ಚಿಕ್ಕದು ಕ್ಲಿಪ್ಪಿಂಗ್ಸ್ ತೊಗೊಂಡು ಮರ್ಜ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ತುಂಬ ಖುಷಿಯಾಗಿರುವಂಥದ್ದು ಈ 2025 ಅಂತ ಹೇಳ್ಬೋದು. ಮೊದಲು ನಾವು ಇವ್ರಿಗೋಸ್ಕರ ಒಂದೇನೋ ಅಂಜಿಕೆಯಿಂದ ಇರ್ಬೋದು, ಅಥವಾ ಒಂದೇನೋ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಅಂದರೆ ನಮ್ಮ ಲೈಫಲ್ಲಿ ನಾವು ಬದುಕ್ತಾ ಇರ್ತೀವಿ. ಬಟ್ ಅದು ನಮ್ಮ ಇಚ್ಛೆ, ನಮ್ಮ ಆಸೆ ಥರ ಅಲ್ಲ. ಆ ಲೈಫಲ್ಲಿ ನಾವು ಎಂಜಾಯ್ ಮಾಡ್ತಿದ್ದೀವ ಅಂತ ಅನಿಸ್ತಿರಂಗಿಲ್ಲ. ಬಟ್ ನನಗೆ 2025ರಲ್ಲಿ ನಿಜವಾಗ್ಲೂ
ಇದನ್ನು ಅದೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆಲ್ಲ, ನಾನು ಜೀವಿಸಿರುವಂತಹ ವರ್ಷ ಅಂತ ಹೇಳ್ಬೋದು. ಅದಕ್ಕೆ ಜಾಸ್ತಿ ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಕ್ಕಂಥದ್ದು, ಹೊಸ ಹೊಸ ವಿಷಯಗಳು ಗೊತ್ತಾಗಿರುವಂಥದ್ದು, ಹೊಸ ಫ್ರೆಂಡ್ಸ್ ಇರ್ಬೋದು, ಹೊಸ ಇದೆ ಸಂಬಂಧಗಳು ಬೆಳೆದಿರುವಂಥದ್ದಿರ್ಬೋದು. ಪ್ರತಿಯೊಂದು ಇದು ಒಂದರಂತೆಲ್ಲ, ಬೇರೆ ಪ್ರತಿಯೊಂದರಲ್ಲೂ ಜೀವನದಲ್ಲಿ ಒಂದು ಹೊಸ ಆರಂಭ ಅಂತ ಇರ್ಬೋದು, ಹೊಸ ಉತ್ಸಾಹ ಅಂತ ಇರ್ಬೋದು. ಅದೆಲ್ಲ ಸ್ಟಾರ್ಟ್ ಆಗಿರೋದು 2025ರಿಂದ ಅಂತ ಹೇಳ್ಬೋದು. ಹೀಗೆ ಏನೇನೋ ಚೇಂಜಸ್ಸು, ಬದಲಾವಣೆ, ಜೀವನ ಅಂದರೆ ಬದಲಾವಣೆ ಆಗೋದು, ಒಂದೇನೋ ಹೊಸದು ಕಲಿತಾ ಹೋಗೋದು. ನಾವೆಷ್ಟೇ ಕಲಿತರೂ ಕೂಡ ಕಲಿಕೆಗೆ ಒಂದು ವಿರಾಮ ಇರುವುದಿಲ್ಲ. ನಾವೆಷ್ಟು ಭೂಮಿ ಮೇಲೆ ಇರ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ಕಲಿತಾ ಇರ್ತೀವಿ. ಹೊಸದು ಒಂದು ಏನೋ ಪ್ರತಿಯೊಂದು ವಿಷಯದಲ್ಲಿ ಕಲಿತಾ ಹೋಗ್ತಾ ಇರ್ತೀವಿ. ಹೊಸ ಅನುಭವ, ಹೊಸ ರೀತಿಯ ಜೀವನ ಬದಲಾವಣೆ, ಇದಕ್ಕೆಲ್ಲ ಪ್ರತಿಯೊಂದು ಕ್ಷಣವೂ ಬದಲಾವಣೆ ಇರುತ್ತೆ. ಬದಲಾವಣೆಗೆ ನಾವು ಹೊಂದಿಕೊಂಡು ಹೋಗೋದೇ ತುಂಬ ಮುಖ್ಯವಾಗಿರುತ್ತೆ. ನಾವು ಒಂದೊಂದು ಕ್ಷಣವೂ ತುಂಬ ಎಂಜಾಯ್ ಆಗಿ ಆ ಕ್ಷಣನ ಒಂದು ಅಂದರೆ ಮರಳಿ ಬರೋದಿಲ್ಲಲ್ವ ಆ ಕ್ಷಣ, ಅದನ್ನು ಪ್ರತಿಯೊಂದನ್ನು ಎಂಜಾಯ್ ಮಾಡಿಕೊಂಡು ಕಳೆದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಇವಾಗ ನೋಡಿ 2025 ಮುಗಿತಾ ಇದೆ ಅಂತ ಅಂದಾಗ ಒಂದು ಕ್ಷಣ ನೆನಪು ಮಾಡಿಕೊಂಡ್ರೆ ಅಂತ ಎಲ್ಲ ಕ್ಷಣಗಳು ನಮ್ಮ ಕಣ್ಮುಂದೆ ಬರುತ್ತೆ. ಮನಸ್ಸಿಗೇನೋ ಒಂಥರ ಹಿತ ಕೊಡುತ್ತಲ್ಲ, ಅದನ್ನೇ ಬಿಟ್ಟು ಏನಪ್ಪ ಏನೋ ಅಂತ ಕೆಲವೊಂದು ಜನ ನೋಡಿರ್ತೀನಿ ನಾನು. ಮತ್ತು ನಮ್ಮ ಸುತ್ತಮುತ್ತಲೂ ಇದ್ದಾರೆ, ಯಾವುದ್ರಲ್ಲೂ ಆಸಕ್ತಿ ಇರಲ್ಲ ಅವರು. ಹೌದಾ, ಮಾಡೋಣ, ಹಾಗೆ ಹೀಗೆ ಅಂತ ತಾವು ಒಂಥರ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಲ್ಲ. ಬೇರೆದವರು ಕೂಡ ಏನಾರಿದ್ರೆ ಅಯ್ಯೋ ನೀವು ಬಿಡಪ್ಪ ಹಂಗೆ ಹಿಂಗೆ ಅಂತ ಬೇರೆದವ್ರಿಗೆ ಟಾಂಟ್ ಹೊಡೆದು ಮತ್ತು ಅವ್ರ ಜೊತೆ ಇದ್ದರೆ ನಮ್ಮದು ಕೂಡ ನೆಗೆಟಿವ್ ಮಾಡಿಬಿಡ್ತಾರೆ. ಈ ರೀತಿ ವಾತಾವರಣದಲ್ಲಿ ಇದ್ದು ಈ ರೀತಿ ಜೀವನನ ಕಳೆದ್ರೆ ಎಂಡ್ ಆಫ್ ದ ಡೇ ಅದು ನೆನೆಸ್ಕೊಂಡ್ರೆ ನಾವೇನು ಮಾಡಿದ್ವಿ ಈ ಲೈಫಲ್ಲಿ, ಅಥವಾ ಈ ಒಂದು ವರ್ಷದಲ್ಲಿ ನಾವೇನು ಕಳೆದ್ವಿ, ಏನು ನಮಗೆ ಈ ವರ್ಷದಲ್ಲಿ ಏನು ಖುಷಿ ಸಿಕ್ತು ಅನ್ನೋದನ್ನು ನೋಡಿದರೆ ಅಲ್ಲಿ ಏನಿರೋದಿಲ್ಲ. ಟೈಮ್ ಅನ್ಕರ್ ಹೋಗೇ ಬಿಟ್ಟಿರುತ್ತೆ, ಒಂದು ವರ್ಷ ನಾವು ಕಳೆದೇ ಬಿಡುತ್ತೆ. ಹೆಂಗಾದರೂ ಅದು ಒಂದು ಆ ಕ್ಷಣನ ಆ ದಿನನ ನಮ್ಮ ಹತ್ರ ಕೈ ಹಿಡಿದು ಅಂದರೆ ಆ ಕ್ಷಣನ ಆ ದಿನನ ನಾವು ಹತ್ರ ಹಿಡ್ಕೊಳಕ್ಕಾಗಲ್ಲ, ಹೆಂಗಾದರೂ ಕಳೆದು ಹೋಗುತ್ತೆ. ಅದನ್ನೇ ನೆನಪಿಗೋಸ್ಕರ ಲೈಫಲ್ಲಿ ನಾವಿರುವಷ್ಟು ಮಟ್ಟಿಗೆ ಇರೋವರೆಗೂ ನಮಗೆ ಆ ಕ್ಷಣನ ಸುಂದರವಾಗಿ ಕಳೆದಿರೋದು ಸವಿ ನೆನಪು ಒಂದು ನಮ್ಮ ಎದೆಯಲ್ಲಿದ್ದರೆ ಎಷ್ಟು ಖುಷಿ ಇರುತ್ತಲ್ವ. ಅದೇ ಇನ್ನೊಂದು ರೀತಿ ನಮ್ಮ ಜೊತೆ ಯಾರಿರ್ತಾರಲ್ಲ ಅವ್ರನ್ನೂ ನಾವು ಖುಷಿಯಾಗಿದ್ದು ಬೇರೆಯವ್ರಿಗೂ ಖುಷಿಯಾಗಿ ಇಟ್ಕೊಂಡ್ರೆ ಎಷ್ಟು ಖುಷಿಯಾಗಿರುತ್ತಲ್ವ. ಅದು ಒಂಥರ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟು ಆಯಿತು ಹೋಯ್ತು ಅಂತ ಸಪ್ಪ ಮುಖ ಇಟ್ಕೊಂಡು ಇದು ಮಾಡಿದರೆ ಇರುವಂಥ ಸನ್ನಿವೇಶ ಅಲ್ಲಿ ವಾತಾವರಣವೂ ಕೂಡ ಕೆಟ್ಟು ಹೋಗುತ್ತೆ. ಈ ರೀತಿ ಮಾಡೋಕ್ಕಿಂತ ಚೆನ್ನಾಗಿರೋದೇ ಎಲ್ಲರ ಜೊತೆ ಒಂದು ಖುಷಿಯಿಂದ ಇರೋದೇ ತುಂಬ ನನಗೆ ಉತ್ತಮ ಅನಿಸುತ್ತೆ. ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಹೇಳಿ. ಯಾಕೋ ಈ ವಿಡಿಯೋ ತುಂಬ ಬೋರಾಗಿ ಹೋಗ್ತಾ ಇದೆ ಅನಿಸುತ್ತೆ. ಇವರೇನು ಇಷ್ಟು ದಿನ ವಿಡಿಯೋ ಮಾಡೋದು ಬಿಟ್ಟು ಇವಾಗ ಬಂದು ಏನೇನೋ ವೇದಾಂತ ಲೆಕ್ಚರ್ ಕೊಡ್ತಿದ್ದಾರೆ ಅಂದ್ಕೋಬೇಡಿ. ಇಲ್ಲಿ ಜೀವನ ಕಲಿಸಿರುವಂಥ ಪಾಠ, ಸಿಕ್ಕಿರುವಂಥ ವ್ಯಕ್ತಿಗಳಿಂದ ಆದಂಥ ಅನುಭವಗಳು ಈ ರೀತಿ ಮಾತಾಡೋದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ಎಲ್ಲ ಏನೋ ಮನಸ್ಸಲ್ಲಿ ಬಂದಿರೋಂಥ ವಿಷಯನೆಲ್ಲ ಹೇಳ್ಕೋಬೇಕು, ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ನಾನೇನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಎಷ್ಟೋ ದಿನಗಳ ಮೇಲೆ ವಿಡಿಯೋ ಮಾಡೋದು ಬಿಟ್ಟು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಕಂಟಿನ್ಯೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದೇನು ಬರುತ್ತೆ ಅದನ್ನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಏನೋ ಈಗ ಹೆಂಗಂದ್ರು ಹೊಸದ ಚೇಂಜ್ ಬದಲಾವಣೆ ಇರಬೇಕು. ನಾನು ಒಂದೇ ಥರ ವಿಡಿಯೋ ಮಾಡ್ಕೊಂಡು ಕೂತ್ರೆ ಆಗಲ್ಲ, ನಾನು ಬದಲಾವಣೆ ಮಾಡ್ಕೋಬೇಕು. ನೋಡೋಣ, ಇದು ಒಂಥರ ಚೆನ್ನಾಗಿದ್ದು ಎಲ್ಲರಿಗೂ ಇಷ್ಟ ಆದರೆ ಇದೇ ರೀತಿ ಏನು ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟ ಆಗಿಲ್ಲ ಅಂದರೆ ನೋಡಿ ಇದರಲ್ಲೂ ಮತ್ತೆ ಬದಲಾವಣೆ ಮಾಡ್ಕೊತೀನಿ. ಓಕೆ, ಮತ್ತು ಮುಂದಿನ ವರ್ಷದಲ್ಲಿ ಎಲ್ಲರೂ ಒಂದೊಂದು ಗುರಿಯನ್ನು ಇಟ್ಕೊಳ್ಳೋಣ. ಆ ಗುರಿಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ಒಂದು ಒಳ್ಳೆಯ ರೀತಿಯ ಪ್ಲ್ಯಾನನ್ನು ಮಾಡಿಕೊಂಡು ಆ ಪ್ಲ್ಯಾನಿಗೆ ತಕ್ಕ ಹಾಗೆ ಆ ಗುರಿಯನ್ನು ಮುಟ್ಟುವವರೆಗೂ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡೋಣ ಅಂತ